ಮಿಲನ್ ಮಿಲನ್ ಮಾಡಿ ಪೂಜೆ ಮಾಡಿ ಬಿಡ ಬಾ ಬಿಡ ಬೇಡ ಸಿಂಬಾ ಈ ಸೈಡ್ ನೋಡು ನಗಾಡು ಕಟ್ ಸ್ಟ್ರೈಕ್ ಮಾಡು ಬಚ್ಚು ಇವತ್ತು ನಮ್ಮ ಮನೇಲಿ ಸೀಮಂತ ಇಟ್ಕೊಂಡಿದ್ದೀವಿ. ಹೇಗೆ ಅಂದರೆ ಹೆಂಗಸರಿಗೆ ಪ್ರೆಗ್ನೆಂಟ್ ಆದವ್ರಿಗೆ ಹೇಗೆ ಸೀಮಂತ ಶಾಸ್ತ್ರ ಮಾಡ್ತಾರೆ ಹಾಗೆ ತಟ್ಟೆ ತುಂಬಿಸಿ ಸೀಮಂತ ಮಾಡ್ತಾಯಿದ್ದೀವಿ. ನಾವು ರೈತರ ಮಕ್ಕಳು, ನಾವು MCA ಏನೇ ಓದಿರ್ಬೋದು, ಜಸ್ಟ್ ಅದು ಎಜುಕೇಷನ್ ಅಷ್ಟೇ. ನಾವು ನಮ್ಮ ಸಂಪ್ರದಾಯ, ನಮ್ಮ ಶಾಸ್ತ್ರಗಳು ಏನೇನಿದೆ ಹಿಂದಿನ ಕಾಲದಿಂದ ಉಳಿಸಿರೋದನ್ನ ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾಡಿದ್ದೀವಿ? ಯಾವುದಕ್ಕೆ ಸೀಮಂತ ಮಾಡೋದು? ಸೀಮಂತ ಮಾಡ್ತಾಯಿದ್ದೀವಿ ಹಸುಗಳಿಗೆ. ಈಗ ಮನುಷ್ಯರಿಗೆ ಹೆಂಗೆ ಮಾಡ್ತೀವೋ ಅದೇ ಥರ ನಾವು ಏನೋ ಗೊತ್ತಿಲ್ಲ ಇನ್ನೋವೇಟಿವ್ ಆಗಿ ಇದಕ್ಕೂ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮೂಕ ಪ್ರಾಣಿಗಳು ಮಾತು ಬರಲ್ಲ, ಬಟ್ ಅದಕ್ಕೂ ಫೀಲಿಂಗ್ಸ್ ಇರುತ್ತೆ ಅಲ್ವಾ. ಸೊ ಬೇರೆ ಥರ ಏನು ಖುಷಿ ಪಡ್ಸೋಕ್ಕಾಗಲ್ಲ, ಅವು ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ನಮ್ಮ ಖುಷಿನ ನಾವು ಎಕ್ಸ್ಪ್ರೆಸ್ ಮಾಡ್ಕೊತಿದ್ವಿ. ಮೇಡಮ್, ಈ ಸಂಪ್ರದಾಯಗಳೆಲ್ಲ ಸಾಮಾನ್ಯವಾಗಿ ಹಳ್ಳಿಲಿ ಮಾಡ್ತಾರೆ, ನೀವು ಕೂಡ ಎಜುಕೇಟೆಡ್ ಇದ್ದೀರಿ. ಸೊ ಇಂಥ ಸಂಪ್ರದಾಯಗಳನ್ನ ಮಾಡೋದ್ರಿಂದ ನಿಮಗೆ ಅನಿಸುತ್ತೆ ಮೇಡಮ್? ಖುಷಿ ಆಗುತ್ತೆ. ಅಂದರೆ ಯಾರು ಫಾಲೋ ಮಾಡಲ್ಲ, ಬಟ್ ನಾವೇ ರೈತರ ಮಕ್ಕಳಾಗಿ ನಾವೇ ಮಾಡಲಿಲ್ಲ ಅಂತಂದರೆ ಹೆಂಗಾಗುತ್ತೆ? ಇವಾಗ ನಾವು ರೈತರ ಮಕ್ಕಳೇ ಇರ್ಬೋದು, ನಾವು BCA ಮಾಡಿರ್ಬೋದು, MCA ಏನೇ ಎಜುಕೇಷನ್ ಮಾಡಿರ್ಬೋದು. ಫಸ್ಟ್ ಆಫ್ ಆಲ್ ರೈತರ ಮಕ್ಕಳಾಗಿ ನಾವೇ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಲ್ಲ ಅಂದರೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತದು? ಏನು ಮೆಸೇಜ್ ಕೊಡ್ತೀರಿ ಮೇಡಮ್? ಏನು ಮೆಸೇಜ್ ಕೊಡ್ತೀನಿ ಅಂತಂದರೆ, ಹಳ್ಳಿಕಾರನ ಉಳಿಸಿ ಬೆಳೆಸಿ, ಫಸ್ಟು ರೈತರನ್ನ ರೆಸ್ಪೆಕ್ಟ್ ಕೊಡಿ, ರೈತರಿಗೆ ಬೆಲೆ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪವಿತ್ರ ಅಂತ. ನಮಸ್ತೆ, ನನ್ನ ಹೆಸರು ಹೇಮಂತ್ ಶೇಖರ್ ಅಂತ. ನಾನು ಗಂಜಾಮು, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ನಾನು BA ಓದ್ತಾ ಇದ್ದೀನಿ, ಈಗ ಫೈನಲ್ ಇಯರಲ್ಲಿದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದನೂ ಹಸು ಕರು ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲೂ ಹಸು ಕರು ಎಲ್ಲ ಪ್ರತಿಯೊಂದು ಇದೆ. ಅದರಲ್ಲೂ ನಮ್ಮ ತಾತದಿರೆಲ್ಲ ಜೋಡೆತ್ತು ಕಟ್ತಾಯಿದ್ರು. ನಮಗೂ ಗಾಡಿ, ಎತ್ತಿನ ಗಾಡಿ ಅಂದರೆ ತುಂಬ ಪ್ರಾಣ. ನಾವು ಚಿಕ್ಕ ವಯಸ್ಸಿಂದನೇ ಕರುಗಳನ್ನೆಲ್ಲ ಸಾಕಿ ಎಲ್ಲ ಗಾಡಿ ಎಲ್ಲ ಕಟ್ತಾಯಿದ್ದೋ. ಈಗ ಒಂದು ಸ್ವಲ್ಪ ದಿನದಿಂದ ನಾಟಿ ದನ ಅಂತ ಹಳ್ಳಿಕಾರ ಅಂತ ತಳಿ ತುಂಬ ಫೇಮಸ್ ಆಯಿತು. ಆ ಹಳ್ಳಿಕಾರ ತಳಿನ ನಾನು ಸ್ವಲ್ಪ ಏನಾದ್ರು ಮನೇಲಿ ಸಾಕಿ ಅದರಲ್ಲಿ ನಾನು ಸ್ವಲ್ಪ ಅದನ್ನು ಉಳಿಸ್ಬೇಕು ಅನ್ನೋಕ್ಕೋಸ್ಕರ ನನ್ನ ಹತ್ರ ಒಂದು ಕರು ಇತ್ತು 2 ವರ್ಷದಿಂದ. ಆ ಕರುನ ಈಗ ದೊಡ್ಡ ಮಾಡ್ಕೊಂಡು ಅದನ್ನೇ ತೆನೆ ಮಾಡಿ, ಅದ್ರ ಜೊತೆಗೆ ಇನ್ನೊಂದು ಕರು ತಗೊಂಡು ಅದನ್ನು ತೆನೆ ಮಾಡಿ 2 ಜೋಡಿ ಸೀಮಂತ ಮಾಡ್ತಾಯಿದ್ದೀವಿ.
ತುಂಬ ಖುಷಿ ಆಯ್ತಿದೆ. ಯಾವ ಥರ ನಾವು ಹೆಣ್ಮಕ್ಳಿಗೆ ಏನು ಮಾಡ್ತೀವಿ ಅದೇ ಥರನೂ ಸೀಮಂತ ಮಾಡಿದ್ದೀವಿ. ತಟ್ಟೆ ತುಂಬಿ ಎಲ್ಲರಿಗೂ ಊಟ ಹಾಕ್ಸಿ ಅದೇ ಥರ ಮಾಡ್ತಿದ್ದೀವಿ. ನಮ್ಮ ಮನೇಲಿ ತುಂಬ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ಥರ ಎಲ್ಲರಿಗೂ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಒಂದೊಂದು ಹಸು ಕಟ್ಟಿ ಹಳ್ಳಿಕಾರನ್ನ ಉಳಿಸ್ತಾರೆ. ಜೈ ಹಳ್ಳಿಕಾರ್.